ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಅಂಡ್ ಈಗಾಗಲೇ ನೀವು ತಮ್ಮನೇಲ್ ನೋಡಿರ್ತೀರಾ. ಅಂಡ್ ಈ ಒಂದು ವಿಡಿಯೋ ನಮ್ಮಿಬ್ರಿಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ನಮ್ಮ ಅಮ್ಮ ನಮ್ ಜೊತೆ ಇದ್ದಾರೆ. ಅಂಡ್ ಇವತ್ತು ಅವರು ಮಂಗ್ಳೂರ್ಗೆ ಹೊರಡ್ತಿದ್ದಾರೆ. ಸೊ ನಾವು ಈ ಚಾನ್ಸ್ ಹೆಂಗ್ ಮಿಸ್ ಮಾಡ್ಕೊಡೋದಲ್ವಾ? ನಿಮ್ಗೆಲ್ಲರಿಗೂ ಈ ಕ್ಯೂರಿಯಾಸಿಟಿ ಇದೆ ಟ್ವಿನ್ಸ್ ಬಗ್ಗೆ. ಅಮ್ಮ ನಮ್ಮನ್ನ ಬೆಳೆಸಿರುವಾಗ ಅವ್ರಿಗೆ ಬಂದಿರುವಂತ ಕ್ವಶನ್ಸ್ಗಳು ಎಲ್ಲ. ಸೊ ಅದನ್ನ ನಾವು ಇವತ್ತು ಅವರು ಮಂಗ್ಳೂರ್ ಹೋಗೋ ಮುಂಚೆ ಅವ್ರನ್ನ ಇಲ್ಲಿ ಕೂರ್ಸ್ಬಿಟ್ಟು ರೆಡಿ ಮಾಡಿ ಕೂರ್ಸ್ಬಿಟ್ಟು ಕ್ವಶನ್ ಕೇಳಕ್ಕೆ ರೆಡಿ ಆಗಿದೀವಿ. ಅಮ್ಮ ನೀವು ರೆಡಿನಾ? ರೆಡಿ. ನೋಡಿ ಇಷ್ಟು ಸಾಫ್ಟ್ ಆಗಿ ಮಾತ್ರ, ನಮ್ಮ ಹತ್ರ ಮೈಕ್ ಬೇರೆ ಇಲ್ಲ. ಅಮ್ಮ ಹೆಂಗೆ ಎಷ್ಟು ನರ್ವಸ್ ಆಗಿದ್ದಾರೆ ಅಂದ್ರೆ ಫುಲ್ ಒಂದು ಗೊಂಬೆನ್ ಕೂರ್ಸಿ ಕೇಕ್ ಕೊಟ್ಟಂಗೆ ಇದ್ದಾರೆ. ಬಟ್ ಅಮ್ಮ ನರ್ವಸ್ ಆಗಿರ್ಬೇಡಿ, ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅದ್ರ ಬಗ್ಗೆ ನೀವೆಲ್ಲ ಹಂಚ್ಕೋಬಹುದು. ಹೌದು. ಅಂಡ್ ಕುಡ್ಲದಕ್ಕೆ ಪೂರೆರೆಗ್ಲ ಹಾಯ್ ಟು ಆ ಚಾನೆಲ್. ಅಂಡ್ ಇನಿ ಮಸ್ತ್ ಟಾಕ್ಸ್ ಉಂಟು ಇಂಕ್ಲೆನ ಪೂರ ಕುಡ್ಲಡ ಎಕ್ಸ್ಪೀರಿಯನ್ಸ್ ಪೂರ. ಸೊ ಈ ಚಾನೆಲ್ ಇವತ್ತು ನೀವು ಮಿಸ್ ಮಾಡದೆ ಫುಲ್ ವರ್ಗೂ ವಿಡಿಯೋನ ನೋಡ್ಬೇಕು, ಓಕೆನಾ? ಸೊ ನಿಮ್ಮ ಹತ್ರ ಒಂದು ಕೇಳಕ್ಕಿದೆ ನನ್ಗೆ. ಚಿಕ್ಕ ವಯಸ್ಸು ಅಂದ್ರೆ ಪಾಪು ಇಂದ ಹಿಡ್ಬಿಟ್ಟು ಒಂದು ಸ್ಕೂಲ್ ತನಕ ಯಾವ ರೀತಿ ನಿಮ್ಗೆ ಜನ ಕ್ವಶನ್ಸ್ ಕೇಳ್ತಾ ಇದ್ರು? ನಮ್ ವಿಷಯದಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ರು? ನಿಮ್ಗೆ ಟ್ವಿನ್ಸ್ ಅಂತ ಗೊತ್ತಿತ್ತ? ಅವರು ಒಂದೇ ತರ ಇದ್ದಾರ? ನೀವು ಹೇಗೆ ರೆಕಗ್ನೈಸ್ ಮಾಡ್ತೀರಿ? ಮತ್ತೆ ಒಂದೇ ತರ ಡ್ರೆಸ್ ಮಾಡ್ತೀರಾ? ಬಿಹೇವಿಯರ್ ಒಂದೇ ತರ ಇದೆಯಾ? ಕೇಳಿ 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 ಸಾಕಾಗಿ ಉತ್ತರ ಕೊಟ್ಟು ಸಾಕಾಗಿ ಹೋಗಿದೆ. ಮತ್ತೆ ತುಂಬಾ ಕಷ್ಟ ಆಯ್ತಾ ನೋಡ್ಕೊಳ್ಲಿಕ್ಕೆ ಅವರನ್ನು ಬೆಳೆಸ್ಲಿಕ್ಕೆ? ಆಮೇಲೆ ಈ ಕ್ವಶನ್ ಕೇಳಿಲ್ವಾ ನಿಮ್ಗೆ? ಒಬ್ರಿಗೆ ಊಟ ಮಾಡಿಸಿದ್ಮೇಲೆ ಹೆಂಗೆ ಇನ್ನೊಬ್ರು ಅಳ್ತಾರ? ಅದು ಕಾಮನ್ ಕ್ವಶನ್. ಒಬ್ರಿಗೆ ಗಾಯ ಆದ್ರೆ ಇನ್ನೊಬ್ಬರಿಗೂ ಗಾಯ ಆಗುತ್ತಾ? ಅದು ಆಗಿದೆ ಹಾಗೆ. ಇಮಿಡಿಯೇಟ್ ಅಲ್ಲದಿದ್ರು ಮೇ ಬಿ ಒಂದು 2 ದಿವಸದ ಗ್ಯಾಪ್ ಅಲ್ಲಿ. ಹಾಗಾದ್ರೆ ಲೈಫ್ ಹೆಂಗಿದೆ ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅಮ್ಮನ ಹತ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದು, ಇದೆಲ್ಲ ಪ್ರಶ್ನೆಗಳನ್ನ ಇವಾಗ ನಾವ್ ಬೆಳೆದ್ಮೇಲೆ ಇದೆಲ್ಲ ಕ್ವಶನ್ ನಮ್ಮಿಬ್ರಿಗೆ ಕೇಳ್ತಾರೆ. ಸೊ ಟ್ವಿನ್ಸಾ, ನಿಮ್ಮನ್ನ ರೆಕಗ್ನೈಸ್ ಮಾಡೋದು ಯಾರು, ಹೇಗೆ, ಇದ್ರ ದೊಡ್ಡವಳು ಯಾರು ಚಿಕ್ಕವಳು ಯಾರು, 5 ಮಿನಿಟ್ಸ್ ಎಷ್ಟು ಮಿನಿಟ್ಸ್ ಡಿಫ್ರೆನ್ಸ್, ನಿಮ್ಮ ಅಮ್ಮಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕನ್ಫ್ಯೂಸ್ ಆಗ್ತಿತ್ತಾ? ಆಮೇಲೆ ಒಬ್ರಿಗೆ ಊಟ ತಿನ್ಸಿದ್ಮೇಲೆ ಇನ್ನೊಬ್ರಿಗೆ ಅವ್ರಿಗೆ ತಿನ್ಸಿದ್ರ ಅಥವಾ ನಿಮ್ಗೆ ಒಬ್ರಿಗೆ ತಿನ್ಸ್ಕೊಂಡು ಆಮೇಲೆ ಒಬ್ರಿಗೆ ನೋವಾದ್ರೆ ಇನ್ನೊಬ್ರಿಗೆ ನೋವಾಗುತ್ತಾ ಅಂತ. ಬಟ್ ಇವಾಗ ದೊಡ್ಡವರಾದ್ಮೇಲೆ ಒಂದ್ ಕ್ವಶನ್ ಆಡ್ ಆನ್ ಆಗಿದೆ. ಹೌದು, ಅದು ಕ್ವಶನ್ ಲಾಸ್ಟ್ ವರ್ಗು ನೋಡಿ, ಆಕ್ಚುಲಿ ವಿಡಿಯೋನ ಲಾಸ್ಟ್ ವರ್ಗು ನೋಡಿ ನಾವು ಆಮೇಲೆ ಹೇಳ್ತೀವಿ ನಿಮ್ಗೆ ಯಾವ ಕ್ವಶನ್ ಅಂತ. ಓಕೆ, ಸೊ ಫಸ್ಟ್ ಕ್ವಶನ್ ನಾವು ಒಂಥರ ಯುನೀಕ್ ಆಗಿರೋ ಕ್ವಶನ್ ಇದು. ಎಲ್ರು ನಮ್ಗೆ ಕೇಳ್ತಿರೋ ಫಸ್ಟ್ ಕ್ವಶನ್ ನಾವು ಅಮ್ಮ ಕೇಳ್ತಿದೀವಿ ಇವತ್ತು. ಸೊ ಅಮ್ಮ ಹೇಳಿ, ಅಮ್ಮಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಟ್ವಿನ್ಸ್ ಆಗೋದ್ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ, ಡೆಲಿವರಿ ಟೈಮ್ ಅಲ್ಲಿ ಗೊತ್ತಿರೋದು. ಅದ್ಯಾಕೆ ನಿಮಗೆ ಮುಂಚೆನೆ ಗೊತ್ತಿರ್ಲಿಲ್ಲ? ಅದು ಆ ಟೈಮ್ ಅಲ್ಲಿ ಅಷ್ಟೊಂದು ಸ್ಕ್ಯಾನ್ ಅಷ್ಟೊಂದು ಪ್ರೊವಿಷನ್ ಇರ್ಲಿಲ್ಲ. ಇತ್ತು, ಆದ್ರೆ ನಾವು ಪ್ರಿಫರ್ ಮಾಡ್ಲಿಲ್ಲ ಸ್ಕ್ಯಾನ್. ಡಾಕ್ಟರ್ ಅಷ್ಟೇನು ಅದಕ್ಕೆ ಮಾಡ್ಲೇಬೇಕಂತ ಹೇಳಿಲ್ಲ, ಗೊತ್ತಿರ್ಲಿಲ್ಲ. ನಿಮ್ಗೂ ಗೊತ್ತಿರ್ಲಿಲ್ಲ. ಸೊ ನಾವಿಬ್ರು ಸರ್ಪ್ರೈಸ್. ಅದು ಕೂಡ ನಾನಂತೂ ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್. ಬಿಕಾಸ್ ನಾನು ಅದ್ವಿತಿ ಆದ್ಮೇಲೆ ನಾನ್ ಬಂದಿರೋದು ಡಾಕ್ಟರ್ಗೆ ಸರ್ಪ್ರೈಸ್ ಆಗಿತ್ತು. ಯಾಕೆ ಅವರಿಗೆ ಗೊತ್ತಾಗ್ಲಿಲ್ಲ ಅಲ್ಲ, ಅವ್ರಿಗೆ ಒಂಥರ ಇತ್ತು ಮುಜುಗರ. ಯಾಕೆಂದ್ರೆ ಇಷ್ಟು 9 months ಟೆಸ್ಟಿಗೆ ಹೋಗಿ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೆ ತುಂಬಾ ಒಂಥರ ಎಂಬ್ಯಾರಸ್ಮೆಂಟ್ ಆಯ್ತು, ಮುಜುಗರ. ಅಂದ್ರೆ ಹೊಟ್ಟೆ ನಿಮ್ದು ದೊಡ್ಡದಿರ್ಲಿಲ್ವಾ? ತುಂಬಾ ದೊಡ್ಡದಿತ್ತು. ಮತ್ತೆ ನಿಮ್ ಡೌಟ್ ಬಂದಿರ್ಲಿಲ್ವಾ? ಇಲ್ಲ, ನನ್ನ ಅಜ್ಜಿಗೆ ಬಂದಿತ್ತು, ಆದ್ರೆ ಅದನ್ನ ನಾವು ಅಷ್ಟೊಂದು ಬಿಕಾಸ್ ಹೇಳ್ತಾರಲ್ಲ, ಪ್ರೆಗ್ನೆಂಟ್ ಆಗಿದ್ದಾಗ ಯಾವತ್ತು ನಾವು ಹೇಳ್ತಾ ಇರಬಾರ್ದಂತೆ ಟ್ವಿನ್ಸ್ ಅಥವಾ ಗಂಡ್ ಮಗುನ ಮಗುನ ಅಂತ. ಯಾವ ಮಗು ಬಂದ್ರು ಹೆಲ್ದಿ ಆಗಿರ್ಬೇಕು ಅಂತ ಹೇಳ್ಬೇಕಂತೆ. ಸೊ ಮೇ ಬಿ ಅದಕ್ಕೆ ಅವರು ಆತರ ಅಜ್ಜಿ ಹೇಳಿದ್ದ. ಅಜ್ಜಿಗೆ ಡೌಟ್ ಇತ್ತ? ನನ್ಗೊಂದ್ ಡೌಟ್ ಬಂತು. ಸೊ ಅದ್ವಿತಿ ಬಂದ ತಕ್ಷಣ ಅವಾಗ್ಲೇ ನಿಮ್ಗೆ ಗೊತ್ತಾಯ್ತಾ ಟ್ವಿನ್ಸ್ ಅಂತ? ಅಥವಾ ನಾನ್ ಅಂದ್ರೆ ಇನ್ನೊಂದ್ ಮಗು ಇರೋದು, ಐ ಮೀನ್ 2 ಮಗು ಇರೋದು ಗೊತ್ತಿರ್ಲಿಲ್ಲ? ಇಲ್ಲ, ಅವರ ಡೆಲಿವರಿ ಆದ ನಂತರ ಡಾಕ್ಟರ್, ಬಿಕಾಸ್ ನೀನ್ ಬಂದ್ಮೇಲೆನೆ ನಾನ್ ಬಂದಿರೋದು. ಸೊ ಹಂಗಾಗಿ ಅವ್ರಿಗೆ ನೀನ್ ಬರ್ಬೇಕಾದ್ರೆ ಗೊತ್ತಾಯ್ತಾ ಅದು ನಾವಿಬ್ರು ಆದ್ಮೇಲೆ ಗೊತ್ತಾಗಿರೋದು. ಅವರು ಡಾಕ್ಟರ್ ಎಲ್ಲ ಮುಖ ನೋಡ್ಕೊಂಡ್ರು. ನಾನು ಏನೋ ಪ್ರಾಬ್ಲಮ್ ಇರ್ಬಹುದು ಅಂತ ಎನಿಸಿದೆ, ಆದ್ರೆ ಆಗ ಹೇಳಿದ್ರು ಒಂದು ಡೈಮಂಡ್ ಬಂತು. ಅದು ನಾನು 5 minutes ಗ್ಯಾಪ್ ಅಲ್ಲಿ
ಟು ಬಿ ಆನೆಸ್ಟ್ ನಮಗೂ ಗೊತ್ತಿರ್ಲಿಲ್ಲ ಇದೆಲ್ಲ ಸ್ಟೋರಿ. ನಿಜವಾಗ್ಲೂ ಈ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ನಾವು ಎಷ್ಟೋ ಕಲಿತೀವಿ ಅನ್ಸುತ್ತೆ ಈ ಮುಂದೆ ಸಾಕಷ್ಟು. ಸೊ ಓಕೆ, ಫಸ್ಟ್ ಕ್ವಶನ್ ನಮ್ಗೆ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನೊಂದೇನಂದ್ರೆ ಆ ಹಾಸ್ಪಿಟಲ್ ಅಲ್ಲಿ ಆ ತಿಂಗಳು ನನ್ನ ಕೇಸ್ 12th ಕೇಸ್ ಟ್ವಿನ್ಸ್. ಸೊ ತುಂಬಾ ಜನರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸೊ ಯಾರೆಲ್ಲ ನಮ್ಮನ್ನ ಅವಾಗ್ಲೇ ನೋಡಿದ್ದಾರೆ, ನಾವೇ ಅದು ಒಂದು ಸ್ಪೆಷಲ್. ಸೊ ಐ ಥಿಂಕ್ ಅಮ್ಮ ಇದನ್ನ ಹೇಳ್ತಿದಾರಲ್ಲ, ತುಂಬಾ ಮಂದಿ ಬಂದು ನಮ್ಮನ್ನ ನೋಡಿದ್ರು ಅಂತೆಲ್ಲ, ಅದಕ್ಕೆ ಅನ್ಸುತ್ತೆ ನಾವು ಎಲ್ಲಾ ಕಡೆ ಇವಾಗ ಹೋಗ್ಬೇಕಾದ್ರೆ ಜಾಸ್ತಿ ಜನ ನಮ್ಮನ್ನೇ ನೋಡೋದು ಅನ್ನೋದು. ಮೇ ಬಿ ನಾವು ಏನ್ ಹೇಳ್ತಾರೆ, ನಂಟಿದೆ. ಇವಾಗ ನಾವು ಫ್ಯಾನ್ಸ್ ಆಗಿದ್ದಾರೆ, ನಾವು ರೆಕಗ್ನೈಸ್ಡ್ ಆಗಿದೀವಿ ಅಲ್ಲ, ಮೇ ಬಿ ಅವಾಗ ಚಿಕ್ಕ ಪಾಪಲ್ಲೂ ರೆಕಗ್ನೈಸ್ಡ್ ಆದ್ವಿ, ಇವಾಗ್ಲೂ ಆಗಿದೀವಿ ಅನ್ಸುತ್ತೆ. ಓ ವಾಟ್ ಅ ಕ್ರಿಯೇಷನ್ ಅಲ್ವಾ ದೇವ್ರದ್ದು. ಬ್ಯಾಕ್ ಟು ಅವರ್ ನೆಕ್ಸ್ಟ್ ಕ್ವಶನ್. ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಒಂದು ಕ್ವಶನ್ ಏನಂತಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಇರೋವಾಗ ಟಾಯ್ಸ್ ಅಂದ್ರೆ ಯಾವ ತರ ಟಾಯ್ಸ್, ನಮ್ಮಿಬ್ರಿಗೂ ಒಂದೇ ತರ ಟಾಯ್ಸ್ ಇಷ್ಟ ಆಗ್ತಿತ್ತಾ? ತುಂಬಾ ಇರುತ್ತಲ್ಲ ಮಕ್ಳ ಹತ್ರ. ಸೊ ನಮ್ಮಿಬ್ರದ್ದು ಅದು ಎರಡಂದ್ರೆ ಟಾಯ್ ಇದ್ಬಿಟ್ಟು ಇಬ್ರು ಕಿತ್ತಾಡಿದೀವಿ ಆ ಒಂದೇ ಟಾಯ್ಗೆ. ಅದು ನೆನಪಿಗೆ ಬರ್ತಾ ಇಲ್ಲ. ಸೈಕಲ್ ಒಂದೇ ಇತ್ತು, ಆದ್ರೆ ಟಾಯ್ಸ್ ಅಷ್ಟೇನು ಟಾಯ್ ಇರ್ಲಿಲ್ವಾ ಅಂತ ನನಗೆ ಸರಿ ನೆನಪಿಗೆ ಬರ್ತಾ ಇಲ್ಲ. ನಮ್ಗೆ ಟಾಯ್ಸ್ ಸಾಫ್ಟ್ ಟಾಯ್ಸ್ ಇತ್ತು ಅಷ್ಟಿತ್ತು, ತುಂಬಾ ಅಲ್ಲ. ನೋ ವಂಡರ್ ನೋಡಿ, ಮೇ ಬಿ ಅದ್ ಸೈಕಲ್ ಒಂದಿತ್ತು, ಅದ್ 2 ಸೀಟರ್ ಬರ್ತಿತ್ತಲ್ಲ ಆಗ ಅಂತದ್ದು. ನನಗೆ ಪಾರ್ಶಲಿ ನೆನಪಿರೋದಂದ್ರೆ ನಮ್ಮ ಹತ್ರ ಒಂದು ಕೂಡ ಬಾರ್ಬಿ ಡಾಲ್ ಇರ್ಲಿಲ್ಲ ಅಂತಾನೆ. ಬಾರ್ಬಿದು ಕಾನ್ಸೆಪ್ಟ್ ಅಷ್ಟು ಇರ್ಲಿಲ್ಲ ಅಂತ ಕಾನ್ಸೆಪ್ಟ್ ಇರ್ಲಿಲ್ಲ. ಅಂದ್ರೆ ನಾವ್ ಹೇಳ್ತಿರೋದು ನಿಮ್ಗೆ ಬಾರ್ಬಿ ಡಾಲ್ ಅಂತಂದ್ರೆ ಪಿಂಕು ಅದಲ್ಲ, ಈ ಡಾಲ್ಗಳು ಸ್ವಲ್ಪ ಕಡಿಮೆ, ಸ್ವಲ್ಪ ಏನ್ ಇರ್ಲೇ ಇರ್ಲಿಲ್ಲ. ಈ ತರದ್ದು ಎಂತದೇನೈತೆ ನೀವೇ ಆಡ್ಕೊಳ್ತಿದ್ರಲ್ಲ, ಅದಕ್ಕೆ ಗೊತ್ತಿಲ್ಲ ನನಗೆ. ಅಯ್ಯೋ ಎಲ್ಲಾದ್ರೂ ಕೇಳಿದೀರಾ? ಚಿಕ್ಕ ಮಕ್ಳ ಡಾಲ್ಸ್ಗಳು ನಾವಿಬ್ರೆ ಆಟ ಆಡ್ತಾ ಇದ್ವಿ ಜೊತೆಗೆ ಅಂತ ಹೇಳ್ಬಿಟ್ಟು ಟಾಯ್ಸ್ ಕೊಟ್ಟಿಲ್ಲ ಅಂತ ನನ್ಗೆ ನೆನಪು ಬರ್ತಾ ಇಲ್ಲ. ಬಟ್ ಅಷ್ಟೊಂದು ನಮ್ಮ ಈಗಿನ ಮಕ್ಕಳಾಗೆ ಇರ್ಲಿಲ್ಲ. ನನ್ಗೆ ಒಂದೇ ಒಂದು ಟಾಯ್ ನೆನಪಿದೆ, ಯಾಕಂದ್ರೆ ಅದು ಪಿಕ್ಚರ್ ಅಲ್ಲಿ ಕ್ಯಾಪ್ಚರ್ ಆಗಿದ್ದಿದ್ದು. ಅಂದ್ರೆ ಹೆಚ್ಚಾಗಿ ನೀವು ಸ್ವಲ್ಪ ದೊಡ್ಡಾಗೋ ತನಕ ಅಜ್ಜಿ ಮನೆಯಲ್ಲಿ ಇದ್ದಿರೋದ್ರಿಂದ ಅದು ಅಲ್ಲಿ ಎಲ್ಲ ಮಕ್ಕಳಿದ್ರಲ್ಲ, ಇಲ್ಲ ನೀವು ಅಲ್ಲಿ ಎಲ್ಲ ಮಕ್ಕಳ ಜೊತೆ ಆಡ್ಕೊಂಡು ಹಾಗೆ ಜಾಸ್ತಿ ನಾವು ಬೇಸಿಕಲಿ ಜಾಸ್ತಿ ನಮ್ಮ ಅಜ್ಜ ಅಜ್ಜಿ ಜೊತೆನೆ, ಅಂದ್ರೆ ಅವ್ರ ಮನೆ ಸ್ಯಾಟರ್ಡೆ ಬಂದ್ರೆ ಅವ್ರ ಮನೇಲಿ ಇರ್ತಿದ್ವಿ. ಐ ಥಿಂಕ್ ಅದ್ರ ಬಗ್ಗೆ ನಾವು ನಮ್ಮಿಬ್ರು ಒಂದು ವ್ಲಾಗ್ ಮಾಡ್ತೀವಿ, ನಮ್ಮ ಚೈಲ್ಡ್ಹುಡ್ ಜರ್ನಿ ಆಗ್ಲಿ, ನಮ್ಮ ಮಂಗ್ಳೂರ್ ಜರ್ನಿ. ನಮ್ ಮಂಗ್ಳೂರ್ನ ತೋರ್ಸ್ಬಿಟ್ಟು ಮಂಗ್ಳೂರಲ್ಲೇ ಮಾಡ್ತೀವಿ ನಾವು ಪಕ್ಕ ಇದು. ಆಮೇಲೆ ಇನ್ನೊಂದು ನಂಗೆ ಡೌಟ್ ಇದೆ, ಯಾಕಂದ್ರೆ ಇವಾಗ ನಮ್ಗಿಬ್ರಿಗೆ ನಮ್ಮ ಫುಡ್ ಟೇಸ್ಟ್ ಅಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ. ಒಂದೊಂದ್ಸಲ ನನ್ಗೆ ಒಂದ್ ಸ್ವೀಟ್ ಇಷ್ಟ ಆದ್ರೆ ಅವ್ರಿಗೆ ಇನ್ನೊಂದ್ ಸ್ವೀಟ್ ಇಷ್ಟ ಆಗುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಹಂಗೆ ಹಾಗೇನಿಲ್ಲ, ನೀವು ಫಸ್ಸಿ ಫುಡ್ ಊಟನೇ ಸರಿ ಮಾಡ್ತಿರ್ಲಿ, ಅದರಿಂದ ನನ್ಗೆ ಅಷ್ಟೊಂದು ನೆನಪಿ ಬರ್ತಾ ಇಲ್ಲ. ಓಕೆ ಆಯ್ತು. ಇದೊಂದು ಕಾಮನ್ ಕ್ವಶನ್, ನಾವ್ ಇಬ್ರು ಇದೀವಿ, ನಿಮ್ಗೆ ಬೇರೆ ಮಕ್ಳು ಇದಾರ ಅಂತ ಅಮ್ಮನ್ಗೂ ಕೇಳಿರ್ತಾರೆ, ನಮ್ಗೆ ಬೇರೆ ಯಾರಾದ್ರೂ ಸಿಬ್ಲಿಂಗ್ಸ್ ಇದಾರ ಅಂತ ಕೇಳ್ತಾರೆ. ಸೊ ನಮ್ಗೆ ಸ್ವಂತ ಅಣ್ಣ ಇದ್ದಾರೆ. ತುಂಬಾ ಜನ ಸ್ವಂತನ ಅಂತಾರೆ, ಅದಕ್ಕೆ ಸ್ವಂತ ಅಣ್ಣನೇ. ಸೊ ಅವರು ತುಂಬಾ ಮುಗ್ಧ ಮಗು ಅಂತೆ ಚಿಕ್ಕ ವಯಸ್ಸಲ್ಲ, ಅಂದ್ರೆ ಏನ್ ಕೊಟ್ರು ತಿಂತಾರೆ, ತುಂಬಾ ಅಡ್ಜಸ್ಟಿಂಗ್ ಮಗು ಅಂತ, ಆಡಲ್ಲ ಏನಿಲ್ಲ ಅಂತೆ, ಪಾಪಚ್ಚಿ ಮಗು ಬೇಸಿಕಲಿ. ಸೊ ಅದು ಐ ಥಿಂಕ್ ನಮ್ಮ ಇಬ್ರ ಜೊತೆ ಅವರದು ಚಿಕ್ಕ ವಯಸ್ಸಲ್ಲಿ ಯಾವ ತರ ಇತ್ತು ಕಾಂಬಿನೇಷನ್? ಅವರು ತುಂಬಾ ಹಾಸ್ಪಿಟಲ್ ಅಲ್ಲಿ ಹೆರಿಗೆ ಆದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಸ್ಕೂಲ್ನಿಂದ ಬಂದು ಅಲ್ಲಿ ಮಲ್ಕೊಂಡು ರಾತ್ರಿ ಮನೆಗೆ ಹೋಗಿ ತುಂಬಾ ನೋಡ್ಕೊಂಡಿದ್ದಾನೆ. ಡೈಪರ್ ಕೊಡೋದು, ಸಿಕ್ಕಾಪಟ್ಟೆ ಇಮೋಷನಲ್ ಅನ್ಸ್ತು ತುಂಬಾ. ಮತ್ತೆ ಮನೆಗೆ ಬಂದು ಕೂಡ ಅದು ಸರಿ ನೆನಪಿಗೆ ಬರ್ತಲ್ಲ, ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಎಲ್ಲ, ಅದಕ್ಕೆ ಹಾಗೆ ತುಂಬಾ ಕೇರಿಂಗ್ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ. ನಮ್ಗೆ ಗೊತ್ತಿರೋ ಹಾಗೆ ಲೈಕ್ ಹಿ ವಾಸ್ ವೆರಿ ಕೇರಿಂಗ್, ಭೇದ ಭಾವ ಏನೂ ಇಲ್ಲ. ಐ ಥಿಂಕ್ ಇವತ್ತಿಗೂ ಅಷ್ಟೇ ಈಸ್ ಅ ವೆರಿ ವೆರಿ ಪ್ರೊಟೆಕ್ಟಿವ್ ಬ್ರದರ್ ನಮ್ಗೆ. ಆಮೇಲೆ ಯಾರಿಗೂ ಅಷ್ಟೇ ಅವರು ಮೇಲ್ ಕೀಲ್ ಅಂತ ನೋಡಲ್ಲ, ಎಲ್ಲಾರನ್ನ ಸಮವಾಗಿ ನೋಡ್ತಾರೆ. ಸೊ ಅವ್ರ ಜೊತೆನೂ ನಾವು ವ್ಲಾಗ್ಸ್ ಮಾಡ್ಬೇಕು ಮಂಗ್ಳೂರ್ಗೆ ಹೋದಾಗ.
ನಮ್ಮ ಎಂಟೈರ್ ಮನೆ ಟೋರ್ ಆಗಿರ್ಲಿ, ಮಂಗಳೂರಲ್ಲಿ ನಾವು ಸ್ಪೆಂಡ್ ಮಾಡಿರೋ ದಿನಗಳು ಅದೆಲ್ಲರೂ ನಿಮ್ ಜೊತೆ ಹಂಚ್ಕೋತೀವಿ ನಾವು ಫಾರ್ ಶೋರ್. ಐ ಥಿಂಕ್ ನಾವು ಇಲ್ಲಿವರೆಗೂ ಬರೋ ಜರ್ನಿಯಲ್ಲಿ 10-11 ವರ್ಷ ಬೆಂಗಳೂರಲ್ಲಿ ಅದರ ಪಾಸ್ಟ್ ನಮ್ದು ಲೈಫ್ನ ನಾವು ಏನ್ ಮಾಡ್ತೀವಿ, ಬೆಳ್ದಿರೋದು ನಾವು ಎಲ್ಲಾದು ಮಂಗಳೂರಲ್ಲೇ, ನಮ್ಮ ಜರ್ನಿ ಇರೋದೇ ಮಂಗಳೂರಲ್ಲಿ. ಐ ಥಿಂಕ್ ಅದನ್ನ ಕೂಡ ನಾವು ಶೇರ್ ಮಾಡ್ತೀವಿ ನಿಮ್ಮೆಲ್ಲರ ಜೊತೆ. ಸೊ ನಾನು ಇನ್ನೊಂದು ಕ್ವಶನ್, ನನಗೆ ಕ್ಯೂರಿಯಾಸಿಟಿ ಇರೋ ಕ್ವಶನ್ ಇದು, ಬಿಕಾಸ್ ಕಾಮನ್ ಆಗಿ ಬಂದಿರೋ ಕ್ವಶನ್ ಇದು ಅಮ್ಮ. ನನಗೆ ಊಟ ತಿನ್ಸಿದ್ಮೇಲೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಲಿಲ್ವಾ ಇವಾಗ ನನ್ಗೆ ತಿನ್ಸಿದ್ರ ಅಥವಾ ಅವಳಿಗೆ ತಿನ್ಸಿದ್ರ ಅಂತ? ಇಲ್ಲ, ಅದಾಗಿಲ್ಲ. ಇಲ್ಲ, ಯಾಕೆ ಗೊತ್ತಿಲ್ಲ, ನಂಗೆ ಗೊತ್ತಾಗ್ತಿತ್ತು. ಅಮ್ಮ ಪವರು ಗೊತ್ತಾಗ್ತಿತ್ತು. ಆಬ್ವಿಯಸ್ಲಿ ಅಮ್ಮ ಹುಟ್ಟಿಸಿದವರು, ಅವ್ರಿಗೆ ಗೊತ್ತಾಗ್ಲೇಬೇಕು. ಬಟ್ ಇಲ್ಲ, ಐ ಮೀನ್ ಕೆಲವರು ಕೇಳಿದೀನಿ ನಾನು ಈ ಸ್ಟೋರಿ, ಅಂದ್ರೆ ಕನ್ಫ್ಯೂಷನ್ ಆಗೋದು, ಪಾಪ ಇಲ್ಲಿರುತ್ತೆ ಅಲ್ಲಿರುತ್ತೆ, ಪಾಪು ಇಲ್ಲಿ ತಿನ್ಸ್ಬಿಟ್ಟು ಅದು ಪಾಪ ಅಲ್ಲೋಗಿ ಮತ್ತೆ ಈ ಪಾಪು ಬಂದು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ರೆ ಅಂತ ಹೇಳಿ. ಸ್ಕೂಲ್ಗೆ ನೀವು ಲೈಕ್ ಸ್ಕೂಲ್ಗೆ ಹಾಕಿರ್ಬೇಕಾದ್ರೆ ನಮ್ಮಿಬ್ರನ್ನ ಹೆಂಗ್ ಹೋಗ್ತಿದ್ವಿ? ಫುಲ್ ಜಾಲಿ ಜಾಲಿನಾ ಅಥವಾ ಜಾಲಿ ಎಲ್ಲ ಖಾಲಿ ಖಾಲಿ? ಅಲ್ಲ, ಜಾಲಿ ಅಂದ್ರೆ ಖುಷಿ ಖುಷಿಯಾಗಿ ಹೋಗ್ತಿದ್ವಿ. ಅಂದ್ರೆ ಫಸ್ಟ್ ಟೈಮ್ ಸ್ಕೂಲಿಗೆ ನೀವು ಕಳಿಸಿದಾಗ ನಮ್ಮನ್ನ ಅಷ್ಟೊಂದು ನೆನಪು ಬರ್ತಾ ಇಲ್ಲ, ಅಷ್ಟೊಂದು ಅಳುದಲ್ಲಿ ಇರ್ಲಿಲ್ಲ. ನಾವು ತುಂಬಾ ಗುಡ್ ಬೇಬೀಸ್. ಸೊ ಐ ಥಿಂಕ್ ಇನ್ನೊಂದು ಕ್ವೆಶ್ಚನ್ ನಾನು ಕೇಳಕ್ ಇಷ್ಟ ಪಡೋದಂದ್ರೆ, ಚಿಕ್ಕ ವಯಸ್ಸಲ್ಲಿ ಅಪ್ಪಗೆ ಮತ್ತೆ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇತ್ತಾ ಇಲ್ವಾ? ನಿಮ್ಗೆ ಆಗ್ತಿದ್ಲ ಅಂತ ಗೊತ್ತಾಯ್ತು, ಬಟ್ ಅಪ್ಪಗೆ ನಮ್ ಪ್ರಕಾರ ದೊಡ್ಡವರಾದ ಮೇಲೂ ಕನ್ಫ್ಯೂಷನ್ ಇತ್ತು. ಸುಮ್ನೆ ಹೆಸರು ಕರೆಯೋರು, ಅದ್ವಿತಿ ಅದು ಅಂತ ಹೇಳಿದ್ರೆ ಅದ್ ಹೆಂಗ್ ಆಗ್ತಿತ್ತು ಅಂದ್ರೆ ಒಂದೊಂದ್ಸಲ ಎರಡೂ ಹೆಸರನ್ನು ಕರಿತಾ ಇದ್ರು, ಎರಡು ಹೆಸರನ್ನು ಕರೆಯೋರು. ಆಮೇಲೆ ಅವಳು ಹೋದ್ರು ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅದು ಯಾರು ಅಂತ. ಆಮೇಲೆ ಎಷ್ಟೋ ಸಲ ಅವಳ ಹೆಸರನ್ನ ಕರೆದು ನಾನ್ ಹೋಗಿದ್ರು ಅಪ್ಪನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಅದು ನಾನ್ ಹೋಗಿರೋದು ಅಂತ. ಅಂಡ್ ಐ ಥಿಂಕ್ ನಮ್ಮ ರಿಲೇಟಿವ್ಸ್ ಅಲ್ಲೂ ಕೂಡ ಒಂದೇ ಎರಡು ಆಂಟಿ ಅಂಕಲ್ಗೆ ಮಾತ್ರ ಇದುವರೆಗೆ ನಾವ್ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೂ ಪರವಾಗಿಲ್ಲ, ಅದು ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಬಟ್ ಬೇರೆಯವ್ರಿಗೆ ಎಲ್ಲರಿಗೂ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಾವ್ ಯಾರು ಅದ್ವಿತಿ ಯಾರು, ಅಶ್ವಿತಿ ಯಾರು. ಅಂಡ್ ಇನ್ನೊಂದು ಕಾಮನ್ ಒಂದು 3 ಕ್ವಶನ್ಸ್ ನಮ್ಗೆ ಬಂದಿರೋದು ಏನಂದ್ರೆ, ಒಬ್ರಿಗೆ ನೋವಾದ್ರೆ ಇನ್ನೊಬ್ರಿಗೆ ಆಗುತ್ತಾ ಅಂತ. ನೋವಾಗೋ ವಿಷಯ ಇಲ್ಲ, ಬಟ್ ಗಾಯ ಆಗೋ ವಿಷಯದಲ್ಲಿ ಸತ್ಯ. ಎಷ್ಟೋ ಸಲ ಚಿಕ್ಕ ವಯಸ್ಸಲ್ಲಿ ನೀವೇನಾದ್ರೂ ಅಂದ್ರೆ ಪರ್ಟಿಕ್ಯುಲರ್ ಸಿಚುವೇಶನ್ ನೆನಪಿಲ್ಲ ನಿಮ್ಗೆ? ನನ್ನ ಸಿಸ್ಟರ್ ಇನ್ ಲಾ ಅಶ್ವಿತಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ಲು. ಆಗ ಅದ್ವಿತಿ ಮಂಗಳೂರಲ್ಲಿ ಇದ್ಲು. ಅವಳಿಗೆ ಒಂದು ಕಾಲಿದ್ದು ತಮ್ಮ ಬೆರಳು, ಅದಕ್ಕೆ ಫಿಂಗರ್ ನೇಲ್ ಕಟ್ಟರ್ ಇದು ಫ್ಯಾನ್ ಅಮ್ಮ, ವೆಡ್ಡಿಂಗ್ ಹಾಲ್ ಅಲ್ಲಿ ಫ್ಯಾನ್. ಸೊ ಅದು ನಮ್ಮ ಅಪ್ಪ ಸಿಸ್ಟರ್ ಇದಾರೆ ಅನುಮಾಮಿ ಅಂತ. ಸೊ ಅವರು ತುಂಬಾ ಇವಳಿಗೆ ಅವ್ರಂದ್ರೆ ತುಂಬಾ ಇಷ್ಟ. ಸೊ ಇಲ್ಲಿ ಬೆಂಗಳೂರು ಬಂದಿದ್ಲು, ನನ್ನ ಅಜ್ಜಿ ಮನೇಲಿದ್ರೆ ಅಂದ್ರೆ ಅಮ್ಮ ಮನೆಯಲ್ಲಿ. ಅಲ್ಲಿ ನಾನು ಆಟ ಆಡ್ತಿದ್ದೀನಿ, ಅವಳು ಇಲ್ಲಿ ಮದುವೆ ಫಂಕ್ಷನ್ ಹೋಗಿದ್ದಾಳೆ. ಚಿಕ್ಕ ಮಕ್ಳು ನಾವು ಆಟ ಆಡ್ತಾ ನಾನು ಬೆಳ್ಳು ಫ್ಯಾನ್, ಈ ಟೇಬಲ್ ಫ್ಯಾನ್ ಇರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟಿದೀನಿ. ಇವಳು ಇಲ್ಲಿ ಬೆಂಗಳೂರಲ್ಲಿ ಇವಳು ಹಾಕಿದ್ದಾಳೆ ಮದ್ವೆ ಫಂಕ್ಷನ್ ಅಲ್ಲಿ. ಆಂಟಿ ಕಾಲ್ ಮಾಡ್ಬಿಟ್ಟು, ಆಂಟಿನೋ ಯಾರೋ ಕಾಲ್ ಮಾಡ್ಬಿಟ್ಟು ಹೇಳ್ತಾ ಇದಾರೆ ನಮ್ಮ ಮನೆ ಕೆಲಸ ಮಾಡೋರ್ಗೆಲ್ಲ ಈ ತರ ಆಗಿದೆ ಅಂತ. ನಾವು ಏನಿದಪ್ಪ, ಅವಳು ಬೆಂಗಳೂರಲ್ಲಿ ನಾನು ಮಂಗಳೂರಲ್ಲಿ. ಅದು ನಾವು ಚಿಕ್ಕ ವಯಸ್ಸಲ್ಲಿ ಇದ್ರೂನು ನನ್ಗದು ಮತ್ತೆ ಕೆಲವು ಸಲ ಒಂದು ಯಾವ್ದಾದ್ರು ವಿಷಯ ಒಬ್ಬಳು ಬಂದು ಹೇಳ್ತಾಳೆ, ಒಂದು ಹಾಫ್ ಅನ್ ಅವರ್ ನಂತರ ಸೇಮ್ ಟಾಪಿಕ್ ಬಂದವಳು. ಅದು ತುಂಬಾ ಸಲ ಆಗಿದೆ. ಅಂಡ್ ಹುಷಾರಿಲ್ದಿರೋ ಬಗ್ಗೆನೂ ಅಷ್ಟೇ. ಒಬ್ರಿಗೆ ಒಂದು ಲೈಕ್ ಜ್ವರ ಬಂದ್ರೆ ಇನ್ನೊಬ್ರಿಗೆ ಅದ್ ಬರ್ಲೇಬೇಕು ಅನ್ನೋದಿದೆ. ಕಾಲ್ಗೆ ತಾಗೋದು ಹಂಗೆ ಏನೋ ಒಂದು ಏಟ್ ಆಯ್ತು ಅಂತ ಅನ್ಕೊಳ್ಳಿ, ಇನ್ನೊಬ್ರಿಗೆ ಇವಾಗ ಒಬ್ರಿಗೆ ರೈಟ್ ಸೈಡ್ ಅಲ್ಲಿ ಆಗಿದ್ರೆ ಇನ್ನೊಬ್ರಿಗೆ ಲೆಫ್ಟ್ ಸೈಡ್ ಅಲ್ಲಿ. ಇನ್ನೊಂದು ಇದನ್ನ ಹೇಳ್ತಿರೋವಾಗ ನನ್ಗೆ ನೆನಪಾಯ್ತು ಆಕ್ಚುಲಿ. ಸ್ಕೂಲಲ್ಲಿ ಇದ್ದಾಗ ಆಯ್ತಾ, ನಾವು ತುಂಬಾ ಪಾಪ ಮಕ್ಳು, ಅದು ಅಮ್ಮನ ಹತ್ರ ನೆಕ್ಸ್ಟ್ ಕೇಳ್ತೀನಿ ನಾನು, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ನಾವು ಯಾವತ್ತು ಕ್ಲಾಸ್ ಎಲ್ಲ ಬಂಕ್ ಮಾಡೋ ತರದ್ ಹುಡುಗಿರೇ ಅಲ್ಲ. ಬಟ್ ಏನಾಗ್ತಿತ್ತು, ಇಬ್ರು ಟ್ವಿನ್ಸ್ ಆಗಿರೋದ್ರಿಂದ ಇಬ್ರಿಗೂ ಹುಷಾರ್ ತಪ್ತಾ ಇತ್ತು ಜೊತೆಗೆ. ಬಟ್ ಯು ನೋ ವಾಟ್, ಲೆಕ್ಚರರ್ಸ್ ಕೇಳೋರು, ಅಮ್ಮ ಕಾಲ್ ಮಾಡಿ ಅಥವಾ ನಮ್ಮ ಹತ್ರ ನಿಜ ಹೇಳ್ತಿದ್ರಾ, ಸತ್ಯ ಹೇಳ್ತಿದ್ರಾ, ಸತ್ಯ ನೀವು ಕ್ಲಾಸ್ ಬಂಕ್ ಮಾಡಿದಲ್ಲ, ಹೆಂಗದು ಇಬ್ರಿಗೂ ಜ್ವರ ಬರುತ್ತೆ, ಅದ್ ಹೆಂಗದು ಅಂತ ಕಾಲ್ ಮಾಡಿದಾರೆ ಅನ್ಸುತ್ತೆ. ನಿಮ್ಗೆ ನೆನಪಿದ್ಯಾ? ಬರ್ತಾ ಇಲ್ಲ, ಅವ್ರಿಗೆ ನೆನಪಿಗೆ ಬರ್ತಿಲ್ಲ. ಬಟ್ ನನಗ್ ನೆನಪಿದೆ 6th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಕೂಡ ಒಂದ್ಸತಿ ಎಲ್ಲರ ಮುಂದೆ ಬೈದ್ಬಿಟ್ರು, ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ ಅನ್ಬಿಟ್ರು. ಓ ದೇವ್ರೆ, ಇಲ್ಲ ಅಪ್ಪ ನಮ್ ನಿಜ ಹುಷಾರಿಲ್ಲ ಅಂತ. ಸೊ
ಟ್ವಿನ್ಸ್ ಅಂದ್ರೆ ಎಷ್ಟು ಅಡ್ವಾಂಟೇಜಸ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಅಮ್ಮಗೆ ಇವಾಗ ಲೈಕ್ ಅವ್ರು ಮಂಗ್ಳೂರ್ ಹೊರಡ್ತಾನು ಇದಾರೆ. ನಿಮ್ಗೆ ಏನಾದ್ರೂ ಇನ್ನೂ ಜಾಸ್ತಿ ಪ್ರಶ್ನೆಗಳು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾವು ಇಬ್ರು ರಿಪ್ಲೈ ಮಾಡ್ತೀವಿ. ಹಾಗೇನೆ ಒಂದು ಕ್ವಶನ್ ಬಾಕಿ ಇತ್ತು. ಹೌದು, ಏನ್ ಹೇಳ್ತೀಯ ನೀನು? ಸೊ ಒಂದು ಕ್ವಶನ್ಸ್, ನಮ್ಗೆ ತುಂಬಾ ಕ್ವಶನ್ಸ್ ಕೇಳ್ತಿರ್ತೀರಾ ನೀವು ಸಿಕ್ದಾಗೆಲ್ಲ. ನಮ್ಗೇನ್ ಬೇಜಾರಿಲ್ಲ ಆಯ್ತಾ, ನಮ್ಗೆ ಗೊತ್ತು ಅದು ಕ್ಯೂರಿಯಾಸಿಟಿಯಿಂದ ಕೇಳ್ತೀರಾ ಅಂತ. ಬಟ್ ನಮ್ಗೆ ಅದು ಕೇಳಿ ಕೇಳಿ ನೀವು ಹೆಂಗಾಗಿದೆ ಅಂದ್ರೆ ಸಾಕಾಗಿದೆ. ಬಟ್ ಒಂದು ಕ್ವಶನ್ ತುಂಬಾ ಫನ್ನಿ ಅನ್ಸೋದಾದ್ರೆ, ಅಂದ್ರೆ ಫನ್ನಿ ಇದು ನೆಕ್ಸ್ಟ್ ಕೇಳ್ಬೇಡಿ ನೀವು ಯಾರು. ಎಲ್ಲರೂ ಕೇಳೋದು ಒಂದೇ ಹುಡುಗನ ಮದುವೆ ಆಗ್ತೀವಿ ಅಥವಾ ಹುಡುಗ ಅಲ್ಲ, ಒಂದೇ ಅದು ಹಂಗೆ ಹೇಳ್ತಾರೆ. ಒಂದೇ ಮನೆಗೆ ಅಣ್ಣ ತಮ್ಮಂದಿರನ್ನ ಹಾಕ್ತೀರಾ ಅಂತ ಕೇಳಿದ್ದಾರೆ ನನ್ನ ಹತ್ರ ಸಹ. ಹೇಳಿದಾರೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಒಂದೇ ಮನೆಗೆ ಕೊಡ್ತೀರಾ, ಅಣ್ಣ ತಮ್ಮ ಸಿಕ್ಕಿದ್ರೆ ಕೊಡ್ತೀರಾ ಅಂತ. ಅಣ್ಣ ತಮ್ಮ ಅಂತಾನು ಅಲ್ಲ, ಅದು ಟ್ವಿನ್ಸ್ ಅಂತ ಕೇಳ್ತಾರೆ. ನಾವಿಬ್ರೇ ಟ್ವಿನ್ಸ್ ಆಗಿ ನಮ್ಗ್ ಗೊತ್ತು ಎಷ್ಟು ಹಿಂಸೆ ಆಗಿದೆ ಅಂತ. ಇವಾಗ ಇನ್ನು ಟ್ವಿನ್ಸ್ ಮದ್ವೆ ಆದ್ರೆ ಗತಿ ಗೋವಿಂದ. ಟ್ವಿನ್ಸು ಆಗಲ್ಲ, ಒಂದ್ ಹುಡ್ಗನು ನಾವ್ ಮದ್ವೆ ಆಗೋ ಅಷ್ಟು ಹುಚ್ಚರು ಅಲ್ಲ ಆಯ್ತಾ. ಪ್ಲೀಸ್ ನೆಕ್ಸ್ಟ್ ಟೈಮ್ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕು ಅಂತ. ಐ ನೋ ಇಟ್ಸ್ ಫಾರ್ ಫನ್ ಅಂತ ನಾನು ಫನ್ ಆಗಿ ಮಾತಾಡಿದ್ದು. ಬಟ್ ದಿಸ್ ಇಸ್ ಅ ವೆರಿ ಫನ್ನಿ ಕ್ವಶನ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಅಮ್ಮ, ಇವತ್ತು ನೀವು ಮಂಗ್ಳೂರ್ಗೆ ಹೊರಟ್ರಿ, ಇನ್ನು ಅವ್ರ ಜೊತೆ ವಿಡಿಯೋ ಮಾಡಕ್ಕೆ ಇನ್ನೊಂದ್ ಸ್ವಲ್ಪ ಗ್ಯಾಪ್ ಆಗುತ್ತೆ ನಮ್ಗೆ. ಆ ಗ್ಯಾಪ್ ಅಲ್ಲಿ ಏನಾದ್ರೂ ನೀವು ರಪ್ಪ ಅಂತ ನಮ್ ವ್ಯೂವರ್ಸ್ಗೆ ಏನಾದ್ರೂ ಹೇಳ್ತೀರಾ? 2024 ಮುಗಿತಾ ಬಂದಿದೆ. ಇನ್ನು ಹೊಸ ವರ್ಷ 2025 ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವೆಲ್ಲ 3 ಜನ ಸೇರಿ ವಿಶ್ ಮಾಡೋಣ. ಓಕೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾತೆರೆಗ್ಲ ಹೊಸ ವರ್ಷದ ಶುಭಾಶಯಗಳು. ಸೊ ಇನ್ನೂ ಜಾಸ್ತಿ ಕ್ವಶನ್ಸ್ ಗಳು ಇವೆ, ಬಟ್ ಮೇ ಬಿ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮಾಡೋಣ. ಅಂಡ್ ಇನ್ನೊಂದು ಪೂರ ಕುಡ್ಲದಕ್ಲೆ ಈಗ್ಲ ಎಂಕ್ಲೆನ ಸೊಲ್ಮೇಲು ನಿಕ್ಲೆನ ರಡ್ಡು ಪೊನ್ನುಲೆಗ್ ಸಪೋರ್ಟ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಹಾಗೇನೆ ಹೌದು, ಅಂಡ್ ಇದು ಎಂಡ್ ಆಫ್ ದಿಸ್ ವ್ಲಾಗ್ ಕ್ವಶನ್ಸ್ ಸುಮಾರು ಇರುತ್ತೆ ನಿಮ್ಗೆ. ನಾವು ಅದು ವಿಡಿಯೋ ಮಾಡ್ಬೇಕು, ಇದು ವಿಡಿಯೋ ನಮಗೂ ನಿಜ ಗೊತ್ತಿಲ್ಲ, ಇದು ನಮ್ ಸ್ಟಾರ್ಟಿಂಗು. ಸೊ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸ್ಬಿಡಿ. ಅಂಡ್ ಫೀಡ್ಬ್ಯಾಕ್ಸ್ ಇದ್ರೆ, ಸಜೆಷನ್ಸ್ ಇದ್ರೆ ಎಲ್ಲ ನಮ್ಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ಅಂಡ್ ಇವತ್ತು ನಮ್ ಜೊತೆ ಅಮ್ಮ ಇರೋದ್ರಿಂದ ಸ್ಪೆಷಲ್ ಆಗಿ ನಮ್ ವ್ಯೂವರ್ಸ್ಗೆ ಏನ್ ಹೇಳ್ತೀರಾ ನೀವು? ಯೂಟ್ಯೂಬ್ ವ್ಯೂವರ್ಸ್ ಬತ್ತೀಜಿ ವ್ಯೂವರ್ಸ್ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೇನೆ ಫಾಲೋ ಮಾಡ್ತಾ ಲೈಕ್ ಮಾಡಿ. ಅದು ಸ್ವಲ್ಪ ಕಡಿಮೆ ಕಾಣುತ್ತೆ ಕೆಲವೊಮ್ಮೆ ರೀಲ್ಸ್ ಅಲ್ಲೆಲ್ಲ. ಎಫರ್ಟ್ಸ್ ಗೆ ಇಲ್ಲ, ಫ್ಯಾನ್ಸ್ ನಮ್ಮನ್ನ ಬಿಟ್ಟಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಮಾಡಿ. ಅಷ್ಟೊಂದು ಫಾಲೋವರ್ಸ್ ಇರುವಾಗ ಸ್ವಲ್ಪ ಜಾಸ್ತಿ ಮಾಡೋದು ಕಡಿಮೆ ಅಂತ ಆಗುತ್ತೆ. ನಮ್ಮಿಂದ ಬರೋಕ್ಕಿಂತ ಅಮ್ಮ ಮಾತು ಬರೋದು ಯಾವಾಗ್ಲೂ ಸತ್ಯವಾಗಿರುತ್ತೆ. ಸೊ ಅವ್ರ ಮನ್ಸಿನ ಮಾತಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಇನ್ನೊಂದು, ಇವಾಗ ಒಂದೊಂದೇ ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ನಮ್ಗೂ ಅರ್ಥ ಆಗಕ್ಕಿದೆ ಯೂಟ್ಯೂಬ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ಅಂತ. ಬಟ್ ಇನ್ಮೇಲೆ ಫನ್ ಕಾಂಟೆಂಟ್ ನಾವಿಬ್ರು ಕೊಡ್ತೀವಿ ಅಂತ ನಿಮ್ಗೆ ಎಲ್ಲಾರ್ಗು ಪ್ರಾಮಿಸ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.